ಸೋನಿಯಾ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಪಿತೂರಿಯನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇದೆ. ಹಾವೇರಿ ಜಿಲ್ಲೆ ಬಿಜೆಪಿ ಕಚೇರಿಗೆ ಮುತ್ತಿಗೆಯನ್ನ ಹಾಕಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕಚೇರಿ ಗೇಟ್ ಹತ್ತಿ ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನವನ್ನ ಪ್ರತಿಭಟನಾಕಾರರು ಮಾಡ್ತಾ ಇರುವಂತದ್ದು. ಹಾವೇರಿ ಜಿಲ್ಲಾ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಗೇಟ್ ಹತ್ತಿ ಬಿಜೆಪಿ ಕಚೇರಿಗೆ ನುಗ್ಗೋಕೆ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಕಚೇರಿ ಒಳಗೆ ಅವರು ನುಗ್ಗದೇ ಇರುವಂತೆ ಬಿಗಿ ಭದ್ರತೆಯನ್ನ ಕೂಡ ಕೈಗೊಳ್ಳಲಾಗ್ತಿದೆ. ಕೆಲವು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಕೂಡ ಪಡ್ಕೊಂಡಿದ್ದಾರೆ ಪೊಲೀಸರು. ಪ್ರತಿಭಟನೆಕಾರರು ಕಚೇರಿ ಒಳಗೆ ನುಗ್ಗದೇ ಇರುವಂತೆ ಹರಸಾಹಸವನ್ನ ಪಟ್ಟು ತಡೆ ಹಿಡಿದಿದ್ದಾರೆ. ಇನ್ನು ಕೆಲವರನ್ನ ವಶಕ್ಕೆ ಕೂಡ ಪಡ್ಕೊಂಡಿರುವಂತದ್ದು. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕಾಂಗ್ರೆಸ್ ನಾಯಕರ ವಿರುದ್ಧದ ಪಿತೂರಿಗೆ ಆಕ್ರೋಶ ವ್ಯಕ್ತವಾಗಿರುವಂತದ್ದು. ಇಲ್ಲೂ ಕೂಡ ಇನ್ನೂ ಮುಗ್ದಿಲ್ಲ ಈ ನ್ಯಾಷನಲ್ ಹೆರಾಲ್ಡ್ ಕೇಸ್ ಅನ್ನುವಂಥದ್ದು. ಅದರ ವಿರುದ್ಧ ಪಿತೂರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮುರುಘಾ ಮಠದಿಂದ ಮೆರವಣಿಗೆ ಹೊರಟು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ ಅವರ ವಿರುದ್ಧ ಘೋಷಣೆಯನ್ನ ಕೂಗಿ ಕಾರ್ಯಕರ್ತರು ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಇನ್ನು ಪ್ರತಿಭಟನೆಯಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಬಿಜೆಪಿ ಕಚೇರಿಗೆ ನುಗ್ಗೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಕಚೇರಿ ಒಳಗೆ ನುಗ್ಗದೇ ಇರುವಂತೆ ಪೊಲೀಸರು ಬಿಗಿ ಭದ್ರತೆಯನ್ನ ಹಾಕೊಂಡು ತಡೆ ಹಿಡಿತಾ ಇರುವಂತದ್ದು. ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರ ಮೇಲೆ ಆರೋಪ ಹೊರಿಸ್ತಾ ಇರುವುದು ಮತ್ತು ಅವರನ್ನ ಇಡಿ ಮತ್ತು ಸಿಬಿಐಗೆ ಗುರಿ ಮಾಡಿಸುವಂತ ಕೆಲಸವನ್ನ ಕಳೆದ 11 ವರ್ಷಗಳಲ್ಲಿ ನೂರಾರು ಘಟನೆಗಳನ್ನ ತಾವೆಲ್ಲ ನೋಡಿದ್ದೀರಿ, ನಾವು ನೋಡಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಏನು ಯಂಗ್ ಇಂಡಿಯಾದಿಂದ ಸ್ಥಾಪಿತವಾದಂಥ ಡೆಕ್ಕನ್ ನಮ್ಮ ಕಾಂಗ್ರೆಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಇವತ್ತದು ಕಾಂಗ್ರೆಸ್ ಪಕ್ಷದ ಆಸ್ತಿ, ಯಾರೊಬ್ಬರ ಸ್ವತ್ತಲ್ಲ. ಆ ಒಂದು ಕಾಂಗ್ರೆಸ್ ಪಕ್ಷದ ಆಸ್ತಿ ಅದು. ನಿರಂತರವಾಗಿ 50-60 ವರ್ಷಗಳಿಂದ ನಿರಂತರವಾಗಿ ಕಾಂಗ್ರೆಸ್ ಪಕ್ಷದ ಸುದ್ದಿಗಳನ್ನು ಇವತ್ತು ಪ್ರಚುರಪಡಿಸುತ್ತಾ ಇವತ್ತು ದೇಶದಲ್ಲಿ ಬಂದಿದೆ. ಆ ಪತ್ರಿಕೆಯಲ್ಲಿ ಅನೇಕ ಘಟಾನುಘಟಿಗಳು ಇವತ್ತು ಷೇರನ್ನು ಹೊಂದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ರಾಜೀವ್ ಗಾಂಧಿ ಮನೆತನ, ಇಂದಿರಾ ಗಾಂಧಿ ಮನೆತನದವರು ಎಲ್ಲ ಷೇರ್ಗಳು ಹೊಂದಿದ್ದಾರೆ. ಅದರ ಮುಂದುವರಿತ ಭಾಗವಾಗಿ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿಗಳು ಷೇರ್ಗಳು ಹೊಂದಿದ್ದಾರೆ. ಅದು ನಿರಂತರವಾಗಿ ಆದಾಯವನ್ನು ವೃತ್ತಿಪಡಿಸುತ್ತಾ ಬಂದಿದೆ. ಅದು ಬಿಜೆಪಿ ಸರ್ಕಾರಕ್ಕೆ ಕಣ್ಣು ಕುಕ್ಕಿಸಿ ಅವರನ್ನ ವಿಶೇಷವಾಗಿ ನಮ್ಮ ನಾಯಕರಾದ ಭವಿಷ್ಯದ ಪ್ರಧಾನಮಂತ್ರಿಗಳಂತ ರಾಹುಲ್ ಗಾಂಧಿಯವರನ್ನ ಮತ್ತು ವಿಶೇಷವಾಗಿ ಸೋನಿಯಾ ಗಾಂಧಿಯವರನ್ನ ಈ ಇಡಿ ಕೇಸಿನಲ್ಲಿ ಸಿಗಿಸಬೇಕು, ಅವರನ್ನ ಜೈಲಿಗೆ ತಳ್ಳಬೇಕಂತ ಕುತಂತ್ರವನ್ನ ಮೋದಿ ಮತ್ತು ಅಮಿತ್ ಶಾ ಮಾಡಿದ್ದಾರೆ. ಆದರೆ ಮೊನ್ನೆ ನಮ್ಮ ನಾಯಕರ ಮೇಲೆ ಸಹ ಇವತ್ತು ಸುಪ್ರೀಂ ಕೋರ್ಟ್ ನಿರ್ದಿಷ್ಟವಾದ ಆರೋಪಗಳು ಯಾವುದು ಇಲ್ಲ ಅಂತಕೊಂಡು ನಿರ್ದೋಷಿಯನ್ನು ಮಾಡಿದಂಥದ ಹೋದ ವಾರ ತಮಗೆಲ್ಲ ಗೊತ್ತಿದೆ. ಆ ಕಾರಣದಿಂದ ಬಿಜೆಪಿಯವರ ಈ ಕುತಂತ್ರ ಅದು ನಿರ್ಮೂಲನೆ ಆಗಬೇಕು. ಕೂಡಲೇ ಏನು ನಮ್ಮ ನಾಯಕರ ಮೇಲೆ ಅಪವಾದಗಳನ್ನು ಹೊರಿಸ್ತಾ ಇದ್ದಾರೆ, ವಿಶೇಷವಾಗಿ ಅಮಿತ್ ಶಾ ಮತ್ತು ಮೋದಿಯವರು ಕೂಡಲೇ ರಾಜೀನಾಮೆ ಕೊಡಬೇಕು. ಮುಂದಿನ ದಿನಮಾನಗಳಲ್ಲಿ ಬಿಜೆಪಿ ಪ್ರತಿಭಟನೆಯನ್ನು ಹತ್ತಿಕ್ಕುವಂತ ಕೆಲಸ ಆಯ್ತಾ ಹೆಂಗೆ ಸರ್? ನೀವು ಮುತ್ತಿಗೆ ಹಾಕ್ತಿದ್ರಿ ಎಸ್ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಇವರ ವಿರುದ್ಧ ಬಿಜೆಪಿಗರು ಪಿತೂರಿಯನ್ನ ಹಾಕ್ತಿದ್ದಾರೆ ಅಂತ ಖಂಡಿಸಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಮುರುಘಾ ಮಠದಿಂದ ಬಿಜೆಪಿ ಕಚೇರಿವರೆಗೂ ಕೂಡ ಜಾಥಾ ಬಂದು ಇವರು ಪ್ರತಿಭಟನೆಯನ್ನ ನಡೆಸ್ತಾ ಇರ್ತಾರೆ. ಇನ್ನು ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಕೂಡ ನಡೆದಿರುವಂತದ್ದು. ರಾಜ್ ನ್ಯೂಸ್ ಕನ್ನಡ.